ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರು ಏನೇ ಮಾಡಿದರೂ ಅದು ತಪ್ಪು, ಕೇಂದ್ರ ಸರ್ಕಾರ ಏನೇ ನಿರ್ಧಾರಗಳು ತೆಗೆದುಕೊಂಡರೂ ಅದು ಸರಿಯಾಗಿದೆ ಅನ್ನುವುದು ಅಂಧಭಕ್ತರ ವಿಚಾರ. ಸರ್ಕಾರ ಸಾಮಾನ್ಯ ಜನರಿಗೆ ಏನಂದುಕೊಂಡಿದೆಯೋ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದೆಯೋ ಇಲ್ಲೋ ಎಂಬ ಕನ್ಫ್ಯೂಸ್ ಶುರುವಾಗ್ಬಿಟ್ಟಿದೆ. ಸರ್ಕಾರಿ ಅಧಿಕಾರಿಯಾಗಲಿ ಜನಪ್ರತಿನಿಧಿಗಳಾಗಲಿ ಸಾಮಾನ್ಯ ಜನರಿಗೆ ಬೆಲೆ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಿಟ್ ಆ್ಯಂಡ್ ರನ್ ಕೇಂದ್ರ ಸರ್ಕಾರ ಮಾಡಿರುವಂತಹ ಒಂದು ನಿರ್ಧಾರ, ತೆಗೆದುಕೊಂಡಿರುವಂತಹ ಒಂದು ಕಾನೂನು ಸಾಮಾನ್ಯ ಜನರ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಒಂದು ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಕೇಂದ್ರ ಸರ್ಕಾರ ಅಂದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಹಿಟ್ ಆ್ಯಂಡ್ ರನ್ ಕಾನೂನು ಜಾರಿಗೆ ತಂದಿದೆ. ಇದರ ವಿರುದ್ಧವಾಗಿ ಎಲ್ಲ ಲಾರಿ ಚಾಲಕರು ಸಿಡಿದೆದ್ದಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಈ ಕಾನೂನು ಹಿಂಪಡೆದುಕೊಳ್ಳಿ ಎಂದು ಒತ್ತಡ ಹಾಕುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬ ಲಾರಿ ಡ್ರೈವರ್ ತಮ್ಮ ಸಮಸ್ಯೆಯನ್ನು ಒಬ್ಬ IAS ಅಧಿಕಾರಿಯ ಮುಂದೆ ಹೇಳಿಕೊಳ್ಳುತ್ತಾನೆ. ಆದರೆ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯು ತಮ್ಮ ಕರ್ತವ್ಯದ ಪ್ರಜ್ಞೆಯನ್ನು ಮರೆತು ಆ ಲಾರಿ ಡ್ರೈವರ್ನಿಗೆ ಪ್ರಶ್ನೆ ಕೇಳುವ ಯೋಗ್ಯತೆ ನಿನಗಿದೆಯಾ ಎಂದು ಅವನಿಗೆ ಮರುಪ್ರಶ್ನೆ ಮಾಡಿ ಡ್ರೈವರನ್ನು ಹೆದರಿಸಿ ಅವರ ವಿಚಾರವನ್ನು ಬಗ್ಗುಬಡಿಯಲು ಪ್ರಯತ್ನ ಪಡುತ್ತಾನೆ. ಒಬ್ಬ IAS ಆಫೀಸರಿಗೆ ಲಾರಿ ಡ್ರೈವರ ಯೋಗ್ಯತೆ ಏನಂತ ಗೊತ್ತಿರಲ್ವಾ? ಅಧಿಕಾರಿಗಳು ಒಬ್ಬ ಲಾರಿ ಡ್ರೈವರ್ನಿಗೆ ಈ ಥರ ಆವಾಜ್ ಹಾಕಿ ಹೆದರಿಸೋದು ಸರಿನಾ? ಒಬ್ಬ ಸಾಮಾನ್ಯ ನಾಗರಿಕನಿಗೆ ಪ್ರಶ್ನೆ ಕೇಳುವ ಅಧಿಕಾರ ಪ್ರಜಾಪ್ರಭುತ್ವ ದೇಶದಲ್ಲಿ ಇಲ್ವಾ? ದೇಶದ ಎಲ್ಲ ಸಾಮಾನ್ಯ ನಾಗರಿಕರು ಸರ್ಕಾರದ ಮುಂದೆ ಗುಲಾಮರ. ಕೇಂದ್ರ ಸರ್ಕಾರ ಸಾಮಾನ್ಯ ಜನರನ್ನು ಗುಲಾಮರಂತೆ ನಡೆಸಿಕೊಳ್ಳುತ್ತಿದ್ದಾರೆ. ಇದು ಯಾಕೆ ಅಂಧಭಕ್ತರಿಗೆ ತಿಳಿಯುತ್ತಿಲ್ಲೋ ಗೊತ್ತಿಲ್ಲ. ಎಚ್ಚೆತ್ತುಕೊಳ್ಳಿ ಅಂಧಭಕ್ತರೇ, ಸಮಯ ಮೀರಿ ಹೋದರೆ ಏನನ್ನೂ ಕೂಡ ಮಾಡಲಾರಿರಿ. IAS ಅಧಿಕಾರಿ ಗದರಿಸಿ ಕೇಳಿದ ಪ್ರಶ್ನೆಗೆ ನಿನಗೆ ಏನು ಯೋಗ್ಯತೆ ಇದೆ, ನೀನು ಏನು ಮಾಡ್ಕೊತೀಯ? ಡ್ರೈವರ್ ಹೇಳುತ್ತಾನೆ, ಅದರಗೋಸ್ಕರನೇ ತಾನೇ ನಾನು ಈ ಹೋರಾಟ. ನಮ್ಮನ್ನು ಯಾರೂ ಕೇಳುವರಿಲ್ಲ, ನಮ್ಮ ಯೋಗ್ಯತೆಗೋಸ್ಕರನೇ ಈ ಹೋರಾಟ ಎಂದು ಹೇಳುತ್ತಾನೆ. ಒಬ್ಬ ಲಾರಿ ಡ್ರೈವರ್ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಎನ್ನುವುದಕ್ಕೆ ಹೇಳುವುದು ಅವಶ್ಯಕತೆಯೇ ಇಲ್ಲ ಎಂದು ನಾನು ಅಂದುಕೊಳ್ಳುತ್ತೇನೆ. ರೈತರನ್ನು ಬಿಟ್ಟರೆ ಲಾರಿ ಡ್ರೈವರುಗಳೇ ಇಡೀ ದೇಶಕ್ಕೆ ಸರಕು ಸಾಗಾಣಿಕೆಯನ್ನು ಮಾಡುತ್ತಾರೆ. ರೈತರು ಬೆಳೆದ ಅನ್ನದಿಂದ ಹಿಡಿದು ಮನುಷ್ಯನಿಗೆ ಬೇಕಾಗುವಂತಹ ಎಲ್ಲ ಸಲಕರಣೆಗಳನ್ನು ಲಾರಿಯಲ್ಲಿ ತುಂಬಿ ಒಂದು ತುದಿಯಿಂದ ಮತ್ತೊಂದು ತುದಿಗೆ ತಲುಪಿಸುವಂತಹ ಕಾರ್ಯವನ್ನು ಲಾರಿ ಡ್ರೈವರ್ಗಳೇ ಮಾಡುತ್ತಾರೆ. ನೀರಾಗಲಿ, ಅನ್ನವಾಗಲಿ, ಹಣ್ಣು ಹಂಪಲುಗಳಾಗಲಿ, ಟೆಕ್ನಾಲಜಿಗಳಂಥ ವಸ್ತುಗಳಾಗಲಿ, ಬಸ್ಸುಗಳ ಸಾಮಗ್ರಿಗಳಾಗಲಿ, ಹೀಗೆ ಒಂದ ಎರಡ ಈ ಥರದ ವಸ್ತುಗಳನ್ನು ಸಾಗಾಣಿಕೆ ಮಾಡಿ ಪ್ರತಿಯೊಬ್ಬ ಮನುಷ್ಯರ ಬೇಡಿಕೆಯನ್ನು ಈಡೇರಿಸುವ ಕೆಲಸ ಲಾರಿ ಡ್ರೈವರ್ಗಳೇ ಮಾಡುತ್ತಾರೆ. ಅಂಥವರಿಗೆ ನಿನ್ನ ಯೋಗ್ಯತೆ ಏನಿದೆ ಎಂದು ಕೇಳುವುದು ಎಷ್ಟು ಸರಿ? ಇವತ್ತು ಅಧಿಕಾರಿಗಳು ತಮ್ಮ ಕೆಲಸವನ್ನು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುತ್ತಿಲ್ಲ. ಅದರ ಬದಲಾಗಿ ಆಡಳಿತಾರೂಢ ಪಕ್ಷದ ಗುಲಾಮರಾಗಿ ಅಥವಾ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಇಂಥ ಡ್ರೈವರುಗಳನ್ನು ಕೇಂದ್ರ ಸರ್ಕಾರ ಬೀದಿಗೆ ತಂದು ನಿಲ್ಲಿಸಿದೆ. ಇದು ಎಷ್ಟು ಸರಿಯಾಗಿದೆ ಎನ್ನುವುದು ತಾವೇ ನಿರ್ಧರಿಸಬೇಕು. ಹಿಟ್ ಆ್ಯಂಡ್ ಡ್ರೈವ್ ಕಾನೂನು ಡ್ರೈವರ್ಗಳಿಗೆ ಉಪಯೋಗವಾಗುವಂತೆ ಮತ್ತು ಸರ್ಕಾರ ಸಾರ್ವಜನಿಕರಿಗೂ ಉಪಯೋಗವಾಗುವಂತೆ ಮಾಡಬೇಕು. ಆಕ್ಸಿಡೆಂಟ್ ಮಾಡಿದರೆ ಡ್ರೈವರ್ಗಳಿಗೆ ಪ್ರಾಣ ಹೋಗುವ ಹಾಗೆ ಹೊಡೆಯುತ್ತಾರೆ. ಇದು ನಮ್ಮ ದೇಶದ ಪರಿಸ್ಥಿತಿ. ಕೈಕಾಲುಗಳು ಕೂಡ ಮುರಿದು ಬಿಡುತ್ತಾರೆ. ಕೋಪಿಷ್ಟ ಜನರು ಆಕ್ಸಿಡೆಂಟ್ ಸಮಯದಲ್ಲಿ ಏನು ಮಾಡುತ್ತಾರೆ ಎನ್ನುವುದಕ್ಕೆ ಹೇಳುವುದಕ್ಕೆ ಆಗುವುದಿಲ್ಲ. ಡ್ರೈವರನ್ನು ಕೊಂದು ಬಿಡುತ್ತಾರೆ. ಹಾಗಾಗಿ ಡ್ರೈವರ್ಗಳು ಹೆದರಿಕೆಯಿಂದ ಸ್ಥಳದಿಂದ ಓಡಿ ಹೋಗುತ್ತಾನೆ ಹೊರತು ಬೇರೆ ಉದ್ದೇಶದಿಂದ ಓಡಿ ಹೋಗುವುದಿಲ್ಲ.
ಇಲ್ಲಿ ಒಬ್ಬ ಎಕ್ಸ್ಟೆಂಡ್ ಮಾಡಿದ ಡ್ರೈವರ್ನ ಸ್ಥಿತಿ ನೀವೇ ಕಣ್ಣಿಂದ ನೋಡಿ. ಈ ಥರದ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಇದೆ. ಆಕ್ಸಿಡೆಂಟ್ ಆದಾಗ ಡ್ರೈವರ್ ಓಡು ಹೋಗಲಿಲ್ಲ ಅಂದರೆ ಏನು ಮಾಡಬಹುದಂತ ನೀವೇ ಆಲೋಚಿಸಿ ಒಂದು ಸಲ ನೋಡಿ. ಹಾಗಾಗಿ ಡ್ರೈವರ್ಗಳ ಮೇಲೆ ಹಾಕಿರುವಂತಹ ಆ ಕಾನೂನು ಸ್ವಲ್ಪ ಬದಲಾವಣೆ ಮಾಡಿ ಸಾರ್ವಜನಿಕರಿಗೂ ಮತ್ತು ಡ್ರೈವರ್ಗಳಿಗೂ ಉಪಯೋಗವಾಗುವಂತೆ ಮಾಡಬೇಕೆನ್ನುವುದೇ ನನ್ನ ಉದ್ದೇಶ. ನನ್ನ ಉದ್ದೇಶ ಬೇರೆ ಕೇಂದ್ರ ಸರ್ಕಾರದ ಮೇಲೆ ಅಥವಾ ಬೇರೆ ಯಾವುದೇ ಉದ್ದೇಶದ ಮೇಲೆ ನಾನು ಹುನ್ನಾರವನ್ನು ಮಾಡುತ್ತಿಲ್ಲ ಅನ್ನುವುದೇ ನನ್ನ ಉದ್ದೇಶ. ಥ್ಯಾಂಕ್ ಯು.